ಕಾವೇರಿ ವಿವಾದ ಅನ್ನೋದು ಇವತ್ತು ನಿನ್ನೆಯದಲ್ಲ. ನಮ್ಮಲ್ಲೇ ನೀರಿಗೆ ಅಭಾವ ಇರುವಾಗ ತಮಿಳುನಾಡಿಗೆ ನೀರು ಯಾಕೆ ಬಿಟ್ರಿ ಅನ್ನೋ ರೈತರ ಸಹಜ ಪ್ರಶ್ನೆಗೆ ರಾಜಕೀಯ ಕಾರಣಗಳು ತೆರೆದುಕೊಳ್ತಿದೆ. ಒಂದು ಕಡೆ ಕರ್ನಾಟಕದ ಹೆಗಲ ಮೇಲೇರಿರೋ ಬರ ಅನ್ನೋ ಸಾಡೆಸಾತಿ ರೈತರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ಪಾಲಿಗೆ ಕಾಮಧೇನುವಾಗ್ತಿದೆ. ಸುಪ್ರೀಂ ಸೂಚನೆ ಬೆನ್ನಲ್ಲೇ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ 10 ಟಿಎಂಸಿ ನೀರು ಹರಿಸಿದೆ. ಆದ್ದರಿಂದ ಶ್ರೀರಂಗಪಟ್ಟಣದಲ್ಲಿ ರೈತರು ಕಾವೇರಿ ನದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಚಾಮರಾಜನಗರದಲ್ಲಿ ಕನ್ನಡ ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದ್ವು. ಈಗ 15 ದಿವಸ ಬಿಟ್ಟು 15 ದಿವಸ ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರೋದು ಆಗಲ್ಲ. ಯಾಕೆಂದರೆ 15 ದಿವಸ ಬೆಳೆ ನೀರು ನಿಲ್ಲಿಸ್ಬಿಟ್ರೆ ಬೆಳೆಗಳೆಲ್ಲ ಮುಗ್ದೋದಂಗೆ. ಈಗಾಗಲೇ ಎಲ್ಲ ನಾಟಿ ಮಾಡಿಬಿಟ್ಟವ್ರೆ, ನೀರು ಬೇಕೇ ಬೇಕು. ಇಂಡಿಯಾಗೆ ಜೀವದಾನ ಕೊಡಲು ಕಾವೇರಿ ಬಲಿದಾನ ಮಾಡಲಾಗುತ್ತಿದೆ ಎಂದು ಸಿದ್ದು ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಹೈಡ್ರಾ ಮಾಡಿ ಕನ್ನಡಿಗರ ತಲೆ ಮೇಲೆ ಮಕ್ಮಲ್ ಟೋಪಿ ಇಟ್ಟ ಕಾಂಗ್ರೆಸ್ ಈಗ ಇಂಡಿಯಾಗೆ ಜೀವದಾನ ಮಾಡಲು ರಾಜ್ಯದ ಕಾವೇರಿ ಹಿತವನ್ನೇ ಬಲಿದಾನ ಮಾಡಿದೆ. ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ವರ್ಯರು ತಾವು ಮಂತ್ರಿ ಆಗಿದ್ದು ಕರ್ನಾಟಕಕ್ಕೋ ತಮಿಳುನಾಡಿಗೋ. ಕಾವೇರಿ ಕೀಲಿ ಕೇಂದ್ರದ ಬಳಿ ಇದೆ ಎಂದಾದ್ರೆ ಇವರ ಹೊಣೆ ಏನು? ಆ ಕೀಲಿ ಈಗ ಸ್ಟಾಲಿನ್ ಕೈಯಲ್ಲಿದೆಯೋ ಸೋನಿಯಾ ಗಾಂಧಿ ಕೈಯಲ್ಲಿದೆಯೋ? ಬೀಗ ಯಾರ ಇವ್ರಿಗೆ ಗೊತ್ತಿದೆಯಲ್ಲ, ಬೀಗ ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಬಟ್ ಇಲ್ಲಿ ಸ್ವಲ್ಪ ಇದೆ, ಅವ್ರು ಹೋರಾಟ ಮಾಡ್ತಾರೆ. ಇಷ್ಟೊತ್ತು ಪಾಪ ನಮ್ಮ ದರ್ಶನ್ ಪುಟ್ಟಯ್ಯ ಕೂಡ ಅದೇ ವಿಚಾರ ಮಾತಾಡಕ್ಕೆ ಬಂದಿದ್ದಾರೆ. ಕಾವೇರಿ ನೀರು ಬಿಡುಗಡೆಗೆ ಕುಮಾರಸ್ವಾಮಿ ಟೀಕೆಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆ ಜನರು ನೀರನ್ನು ಬಿಡಬೇಕು ಅಂತೇಳಿ ಕೇಳಿದ್ರು. ಸೊ ನನ್ನ ಹತ್ರ ಎಲ್ಲ ನೀವು ಕೇಂದ್ರದಲ್ಲಿ ಹೋಗಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಈಗ ಮಾತ್ರ ಈ ಉತ್ತರ ಹೇಳೋರು, ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಆ ರೀತಿ ಉತ್ತರ ಕೇಳಿದ್ರು, ಅದನ್ನು ಒಂದು ಸ್ವಲ್ಪ ಅದನ್ನು ಹೊಡೆದು ಇದನ್ನು ನೋಡಿ. ತಪ್ಪು ಮಾಡಿದ್ದಾರೆ ಅಂತ ಯಾರಾದರೂ ಆರೋಪ ಮಾಡಿದ್ರೆ ಸಾಮಾನ್ಯವಾಗಿ ಪೊಲೀಸರು ಮಾಡಬೇಕಾಗಿರೋದೇನು? ಆರೋಪಿತರ ವಿಚಾರಣೆ. ಗುತ್ತಿಗೆದಾರರು ಬಿಲ್ ಬಾಕಿ ಕೇಳಿದ್ರೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ರೆ ಈಗ ಅವರನ್ನೇ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಾಕಿ ಬಿಲ್ ಕೇಳಿ ರಾಜ್ಯಪಾಲರಿಗೆ ದೂರು ಕೊಟ್ಟವರಿಗೆ ಶಾಕ್. ದಯಾಮರಣ ಕೋರಿ ಪತ್ರ ಬರೆದವರಿಗೆ ಪೊಲೀಸರ ವಿಚಾರಣೆ 10 ದಿನಗಳ ಹಿಂದೆ ಅಂದ್ರೆ ಆಗಸ್ಟ್ 8ರಂದು 57 ಬಿಬಿಎಂಪಿ ಗುತ್ತಿಗೆದಾರರು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ರು. ಬಿಬಿಎಂಪಿ ಕಾಮಗಾರಿ ಹಣ ರಿಲೀಸ್ ಮಾಡ್ತಿಲ್ಲ, ಕೆಲವರು 10ರಿಂದ 15% ಕಮಿಷನ್ ಕೇಳುತ್ತಿದ್ದಾರೆ, ನಮಗೆ ಬಾಕಿ ಬಿಲ್ ಹಣ ಬಿಡುಗಡೆ ಮಾಡಿಸಿ, ಇಲ್ಲ ಅಂದ್ರೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ. ಅವತ್ತು ಯಾರ್ಯಾರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ರೋ ಆ ಗುತ್ತಿಗೆದಾರರಿಗೆ ಇವತ್ತು ಪೊಲೀಸರ ವಿಚಾರಣೆ ಬಿಸಿ ತಟ್ಟಿದೆ. ಸದಾಶಿವನಗರ ಠಾಣೆಯಲ್ಲಿ ಗುತ್ತಿಗೆದಾರರ ವಿಚಾರಣೆ. ರಾಜ್ಯಪಾಲರ ಹತ್ತಿರ ಯಾರ್ಯಾರು ದಯಾಮರಣಕ್ಕೆ ಅರ್ಜಿ ಹಾಕಿದ್ರೋ, ಯಾರ್ಯಾರು ದೂರು ಕೊಟ್ಟಿದ್ರೋ ಅವರನ್ನೆಲ್ಲ ಫೋನ್ ಮೂಲಕ ಬರುವಂತೆ ಪೊಲೀಸರು ಆಹ್ವಾನಿಸಿದ್ರು. ಎಸಿಪಿ ಪ್ರಕಾಶ್ ರೆಡ್ಡಿ ಹಾಗೂ ಹೈಗ್ರೌಂಡ್ಸ್ ಠಾಣೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಗುತ್ತಿಗೆದಾರರನ್ನ ವಿಚಾರಣೆಗೆ ಒಳಪಡಿಸಿದ್ರು. 57 ಗುತ್ತಿಗೆದಾರರ ಪೈಕಿ ಪೊಲೀಸ್ ಠಾಣೆಗೆ ಇವತ್ತು ಬಂದಿದ್ದ 15 ಗುತ್ತಿಗೆದಾರರ ಪೈಕಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಕಾಮಗಾರಿಗಳ ಸಂಬಂಧ ಏನು ವಿವರಣೆ ಪಡೆದಿರೋ ಮತ್ತು ಏನು ಸಂಕಷ್ಟದಲ್ಲಿದ್ದಾರೆ ಕಾಂಟ್ರಾಕ್ಟರ್ಸ್, ಎಷ್ಟು ತಿಂಗಳಿಂದ ಬಾಕಿ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡ್ರು. ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಮ್ಮ ಸಂಕಷ್ಟಗಳನ್ನೆಲ್ಲ ಅವರಿಗೆ ವಿವರಿಸಿದ್ದೀವಿ. ಇದ್ರ ಬಗ್ಗೆ ಅಷ್ಟೇ ಮಾಹಿತಿಗಳನ್ನ ತೆಗೆದುಕೊಂಡಿರ್ತಾರೆ. ರಾಜ್ಯಪಾಲರಿಗೆ ಬಾಕಿ ಬಿಲ್ ಕೇಳಿ ಪತ್ರ ಬರೆದಿದ್ರ, ಬಾಕಿ ಬಿಲ್ಗಾಗಿ ದಯಾಮರಣಕ್ಕೆ ಸಹಿ ಹಾಕಿದ್ರ, ಎಷ್ಟು ಬಿಲ್ ಬಾಕಿ ಇದೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ನೀವು ಬಿಬಿಎಂಪಿ ಲೈಸೆನ್ಸ್ ಪಡೆದ ಗುತ್ತಿಗೆದಾರರೇ, ಬಾಕಿ ಹಣಕ್ಕೆ ಕಮಿಷನ್ ಕೇಳಿದ್ಯಾರು, ಯಾವಾಗ ಅಂತ ಪೊಲೀಸರು ಮಾಹಿತಿ ಪಡೆದುಕೊಂಡು ಕಳಿಸಿದ್ದಾರೆ. ಕರಿತಾ ಇದ್ದಾರೆ, ಬಂದು ಕೇಳ್ತಾ ಇದ್ದಾರೆ, ನೀವೇ ಕೊಟ್ಟಿದ್ದೀರಾ ಇಲ್ಲ ಯಾರಾದ್ರೂ ಪ್ರೆಷರ್ ಮಾಡಿ ಕೊಟ್ಟಿದ್ದಾರಾ ಅಂತ ಕೇಳಿದ್ರೆ, ಇಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಸೆಲ್ಫ್ ಇದರಿಂದನೇ ಕೊಟ್ಟಿರೋದು ಅಂತ ನಾವು ಹೇಳಿದ್ದೀವಿ. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ಬಾಕಿ ಇದೆ, ಎಷ್ಟು ತಿಂಗಳಿಂದ ಬರಬೇಕಾಗಿದೆ ಎಲ್ಲ ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ. 57 ಗುತ್ತಿಗೆದಾರರ ಮೇಲೆ ಎಫ್ಐಆರ್ ಹಾಕಿದ ಪೊಲೀಸರು. ಬಾಕಿ ಹಣ ಬಿಡುಗಡೆಗೆ ದಯಾಮರಣ ಕೇಳಿದ್ದ 57 ಗುತ್ತಿಗೆದಾರರ ಮೇಲೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಾಕಿ ಹಣ ಬಿಡುಗಡೆಗೆ ಗುತ್ತಿಗೆದಾರರಿಂದ ತೀವ್ರ ಒತ್ತಡ ಎದುರಾಗಿದೆ. ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ. ಆ ಮೂಲಕ ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಬಿಬಿಎಂಪಿ ಅಧಿಕಾರಿ ಮಹದೇವ್ ಅವರಿಂದ ದೂರು ನೀಡಿದ್ದು, ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಒಟ್ಟು 57 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ಟಿ ಸೋಮಶೇಖರ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹು ಚರ್ಚಿತ ಹೆಸರು.
ಆಪರೇಷನ್ ಹಸ್ತದ ಮೊದಲ ಟಾರ್ಗೆಟ್ ಇವರೇ ಅನ್ನೋ ಗುಸುಗುಸು ಈಗ ದೊಡ್ಡ ಸದ್ದು ಮಾಡ್ತಿದೆ. ಬೆಂಬಲಿಗರ ಸಭೆ ಕರೆದು ಕಾಂಗ್ರೆಸ್ನವರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಹೋಗಬೇಕು ಅನ್ನೋದು ನಂಗಿಲ್ಲ, ಆದ್ರೆ ಕಳಿಸೋಕೆ ನಮ್ಮವರೇ ರೆಡಿ ಇದ್ದಾರೆ ಅನ್ನೋ ಮೂಲಕ ಎಸ್ಟಿ ಸೋಮಶೇಖರ್ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಕೈ ಕೊಡ್ತಾರ ಶಾಸಕ ಸೋಮಶೇಖರ್. ಬೆಂಬಲಿಗರ ಸಭೆ, ಆ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಡಿ.ಕೆ. ಶಿವಕುಮಾರ್ ಅವರು ನನಗೆ ಒಂದು ಆದೇಶವನ್ನ ಕೊಟ್ಟಿದ್ರು. ಎಸ್.ಟಿ. ಸೋಮಶೇಖರ್ ನೀನು ಪಕ್ಷಕ್ಕೆ ಸೇರ್ಪಡೆ ಮಾಡಿಸಬೇಕು ಕಣಯ್ಯ ಅಂತ ಹೇಳಿದ್ರು. ಮೈತ್ರಿ ಸರ್ಕಾರದ ಕತ್ತು ಹಿಸುಕಿ ಬಿಜೆಪಿ ಸರ್ಕಾರ ರಚನೆಗೆ ಸಹಕರಿಸಿ ಮಂತ್ರಿ ಸ್ಥಾನ ಅಲಂಕರಿಸಿದ್ರು. ಈಗ ಬರೀ ಶಾಸಕರಾಗಿ ಉಳಿದಿರೋ ಎಸ್.ಟಿ. ಸೋಮಶೇಖರ್ ಮತ್ತೆ ಗುರು ಡಿ.ಕೆ. ಶಿವಕುಮಾರ್ ಮೂಲಕ ಹಳೆ ಮನೆ ಕಾಂಗ್ರೆಸ್ಗೆ ಬರೋಕೆ ಸಿದ್ಧತೆ ನಡೆಸಿದಂತೆ ಕಾಣುತ್ತಿದೆ. ಅದಕ್ಕೆ ಪೂರಕವೆಂಬಂತೆ ಸೋಮಶೇಖರ್ ತಮ್ಮ ಬೆಂಬಲಿಗರ ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ನೆಲಮಂಗಲ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್ ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿದೆ. ಬಿಜೆಪಿಯ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರ 100% ಮುಂದೆ ನಮಗೆ ಭವಿಷ್ಯ ಇಲ್ಲ, ನಮಗೆ ಭವಿಷ್ಯ ಇಲ್ಲ ಸ್ಥಳದಲ್ಲಿ ನಾವು ಇರೋದು ಬೇಡ ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಶಾಸಕರು ಇನ್ನೆರಡು ದಿನ ಟೈಮ್ ಕೊಡಿ, ನಾನು ಒಂದು ತೀರ್ಮಾನ ಮಾಡ್ತೀನಿ ಅಂತ ಸಭೆಯಲ್ಲಿ ತಿಳಿಸಿದ್ದಾರೆ. ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇರುವ ಸುದ್ದಿ ಗೊತ್ತಾಗುತ್ತಿದ್ದಂತೆಯೇ ಬೆಂಗಳೂರು ಉತ್ತರ ಸಂಸದ ಡಿ.ವಿ. ಸದಾನಂದ ಗೌಡ ಅವರು ಬೆಳಿಗ್ಗೆ ತಮ್ಮ ನಿವಾಸಕ್ಕೆ ಸೋಮಶೇಖರ್ ಅವರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್, ಸಿ.ಟಿ. ರವಿ ಕೂಡ ಸೋಮಶೇಖರ್ಗೆ ಫೋನ್ ಮೇಲೆ ಫೋನ್ ಮಾಡಿ ಕಾಂಗ್ರೆಸ್ಗೆ ಹೋಗದಂತೆ ಮನವಿ ಮಾಡಿದ್ರಂತೆ. ಇಷ್ಟೆಲ್ಲದರ ಮಧ್ಯೆ ಸೋಮಶೇಖರ್ ಹೇಳಿದ್ದಿಷ್ಟು: ಇದೇನಾಗಿದೆ, ಬಿಜೆಪಿಯವರೇ ನನ್ನನ್ನ ಕಳಿಸುವಂಗೆ ಕಾಣ್ತದೆ. ಇಲ್ಲಿ ರಾಜ್ಯ ಮಟ್ಟದ್ದೇನು ತೊಂದರೆ ಇಲ್ಲ, ಜಿಲ್ಲಾ ಮಟ್ಟದ್ದೇನು ತೊಂದರೆ ಇಲ್ಲ. ಇಲ್ಲಿ ಲೋಕಲ್ನವರು ನನಗೆ ನನ್ನ ಎಗೇನಷ್ಟಿಗೆ ಅಷ್ಟೆಲ್ಲ ಕೆಲಸ ಮಾಡಿದ್ರು. ಈಗ ನನ್ನ ಮಗನ್ನ ಸೋಲಿಸಬೇಕು, ಸೋಲಿಸಿದ್ರೆ ನೆಕ್ಸ್ಟ್ 28ಕ್ಕೆ ನಾವು MLA ಆಯ್ತೀವಿ ಅಂತಲೂ ಕೂಡ ಅದು ಆಡಿಯೋದಲ್ಲಿ ಇದೆ. ನಾನೇನು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ. ಬಿಜೆಪಿ ಪಕ್ಷ ಪ್ರಾಮಾಣಿಕವಾಗಿ ಇದ್ದೀನಿ, ಮುಂದೆನೂ ಇರ್ತೀನಿ, ಅದರಲ್ಲಿ ನೋ ಡೌಟ್. ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪೊಲಿಟಿಕ್ಸ್ ವಿಚಾರನೂ ಕೂಡ ನಾನೆಲ್ಲೂ ಮಾತನಾಡಿಲ್ಲ. ಓದ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಟೀಲ್ ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದ್ರು, ಸಿ.ಟಿ. ರವಿ ಮಾಡಿದ್ರು, ಬೊಮ್ಮಾಯರ್ ಮಾಡಿದ್ರು, ಎಲ್ಲರಿಗೂ ಹೇಳಿದ್ದೇನೆ. ನನಗೆ ರಾಜ್ಯದ ಬಿಜೆಪಿ ಮೇಲೆ ಅಸಮಾಧಾನ ಇಲ್ಲ, ರಾಜ್ಯ ಮಟ್ಟದ ನಾಯಕರ ಮೇಲೆ ವಿಷಾದ ಇಲ್ಲ. ಚಿಕ್ಕೋಡಿಯ ಯಡೂರ ಮಾರ್ಗದ ಸರ್ಕಾರಿ ಬಸ್ ಮೇಲೆ ಸಾವರ್ಕರ್ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ KA 23F904 ಸಂಖ್ಯೆಯ ಚಿಕ್ಕೋಡಿ ಯಡೂರ ಮಾರ್ಗದ ಸರ್ಕಾರಿ ಬಸ್ ಮೇಲೆ ಸಾವರ್ಕರ್ ಫೋಟೋ ಕಾಣಿಸಿಕೊಂಡಿದೆ. ಈ ಸಾವರ್ಕರ್ ಫೋಟೋ ವೈರಲ್ ಬೆನ್ನಲ್ಲೇ STPIನಿಂದ ಸಾರಿಗೆ ಸಚಿವರಿಗೆ ಟ್ವೀಟ್ ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಟ್ಯಾಗ್ ಮಾಡಿದ್ದಾರೆ ಅಪ್ಸರ್ ಕೋಡ್ಲಿಪೇಟೆ ಅನ್ನುವರು. STPI ಮುಖಂಡ ಅಪ್ಸರ್ ಕೋಡ್ಲಿಪೇಟೆ ಟ್ವೀಟ್ ಮಾಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಬಸ್ ಮೇಲೆ ವಿವಾದಿತ ವ್ಯಕ್ತಿ ಫೋಟೋ ಹಾಕಿದ್ದು ಸರಿನಾ ಅಂತ ಟ್ವೀಟ್ ಮಾಡಿದ್ದಾರೆ. ಸಾರಿಗೆ ಸಚಿವರಿಗೆ ಟ್ಯಾಗ್ ಮಾಡಿ ಈ ಒಂದು ಟ್ವೀಟ್ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಆಗಸ್ಟ್ 15ನೇ ತಾರೀಕು ಬಸ್ ಮೇಲೆ ಕಾಣಿಸಿಕೊಂಡಿರುವಂತಹ ಫೋಟೋ ಸಾವರ್ಕರ್ ಫೋಟೋ. ಇದೇ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಏನೆಲ್ಲ ಹೈಡ್ರಾಮಾಗಳಾಗಿದ್ದು ಅನ್ನೋದು ಕೂಡ ನಾವು ಗಮನಿಸಿದ್ದೀವಿ. ಈಗ ಮತ್ತೆ ಸಾವರ್ಕರ್ ಹೆಸರು ಮುನ್ನೆಲೆಗೆ ಬಂದಿದೆ. ಸಾರಿಗೆ ಸಚಿವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಲಾಗಿದೆ. ವಿವಾದಾತ್ಮಕ ವ್ಯಕ್ತಿಗಳ ಫೋಟೋ ಹಾಕುವುದು ಎಷ್ಟು ಸರಿ? ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದುಕೊಟ್ಟ, ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಂಡ ಸ್ವಯಂ ಘೋಷಿತ ವೀರ ಸಾವರ್ಕರ್ ಚಿತ್ರ ಚಿಕ್ಕೋಡಿಯ KSRTC ಬಸ್ ಮೇಲೆ ಕಾಣಿಸ್ಕೊಂಡಿದೆ. ಅದು ಬಳಸುವುದು ಸ್ವಾತಂತ್ರ್ಯ ಸೇನಾನಿಗಳಿಗೆ ಮಾಡುವ ಅವಮಾನವಲ್ಲವೇ ಅನ್ನುವಂಥ ಹೇಳಿಕೆಗಳನ್ನು ಅಲ್ಲಿ ಬರೆದು ಸಾರಿಗೆ ಸಚಿವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಅನ್ನು ಮಾಡಲಾಗಿದೆ. STPI ಮುಖಂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ವೆಲ್ಕಮ್ ಬ್ಯಾಕ್. ಹಾರ್ಪಿಕ್ ನ್ಯೂಸ್ 18 ಮಿಷನ್ ಪಾನಿಯಲ್ಲಿ ಇವತ್ತು ವಿಶೇಷ ಸಾಧಕರನ್ನ ಪರಿಚಯಿಸುತ್ತಿದ್ದೇವೆ. ಪಟಿಯಾಲಾದ ವರ್ಲ್ಡ್ ಟಾಯ್ಲೆಟ್ ಕಾಲೇಜಿನಲ್ಲಿ ನೈರ್ಮಲ್ಯ ಕಾರ್ಮಿಕರಾದ ಮುಕೇಶ್ ಕುಮಾರ್ ಮತ್ತು ಕುಕ್ಕುರಾಮ್ ಬಗ್ಗೆ ಹೇಳ್ತಿದ್ದೀವಿ. ಇವರಿಬ್ಬರು ತಮ್ಮ ದೈನಂದಿನ ಕೆಲಸದ ಜೊತೆ ವಿಶ್ವ ದರ್ಜೆಯ ಬಾಡಿ ಬಿಲ್ಡರ್ಗಳಾಗಬೇಕು ಅಂತ ಕನಸು ಕಂಡಿದ್ರು. ಇವರ ಕನಸಿಗೆ ನೆರವಾಗಿದ್ದು ಪಟಿಯಾಲಾದ ವರ್ಲ್ಡ್ ಟಾಯ್ಲೆಟ್ ಕಾಲೇಜಿನ ಆಡಳಿತ ಮಂಡಳಿ. ಕಾಲೇಜಿನವರ ನೆರವಿನಿಂದ ಈಗ ತಮ್ಮದೇ ಆದ ಜಿಮ್ಗಳನ್ನು ತೆರೆದಿದ್ದಾರೆ. ಇತರೆ ಕಾರ್ಮಿಕರಿಗೆ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಜಿಮ್ನಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ.
Sanitation workers Mukesh Kumar and Kuku Ram, who got trained at the World Toilet College, always dreamt of being world-class bodybuilders. This journey was full of hardship and adversities, but World Toilet College was a ray of hope when everyone shut doors on them. द वर्ल्ड टॉयलेट कॉलेज का जी योगदान बहुत बड़ा था। उन्होंने देखा कि एक सफाई का काम करने वाले लड़के जो जीते हैं, तो फिर इनके साथ हमारा जो प्रेम प्यार बढ़ता गया। हमने इनके साथ ट्रेनिंग की और इनके पास ट्रेनिंग लेके फिर आगे से आगे जब इनको पता चला कि हम एक बॉडी बिल्डर हैं अच्छे, तो इन्होंने हमारी जो मदद पैसे से की ताकि हम आगे और खेल सकें, और इनकी वजह से आज मैं अपना जो जिम भी कर सका जी। वर्ल्ड टॉयलेट कॉलेज से ये सब कुछ सीखा कि ग्लव्स डालना है, मुंह में मास्क भी रखना है, अपनी सफाई रखनी है। और जैसे हम लोग हर जो मेरे साथ के जो और भी है सफाई कर्मचारी, मैं उनको भी ये बात बताता हूँ कि हर जगह पे सफाई बहुत ज़रूरी है। हम लोग अब सफाई को ज़्यादा महत्व देते हैं। With assistance from WTC Patiala, both the bodybuilders have now opened their own gyms and are also spreading awareness on safe sanitation processes to fellow workers.